ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಗುರುವಾರ ಅಂದರೆ ಏಕಾದಶಿ ದಿವಸ ಬೇಗನೆ ಪೂಜೆ ಎಲ್ಲ ಮುಗಿಸ್ದೆ. ನಾನು ಬೇಗೆಲ್ಲ ಪೂಜೆ ಎಲ್ಲ ಮುಗಿಸಿ ರಾಯರ ಮಠಕ್ಕೆ ಹೋಗಿದ್ದು ಬಂದೆ. ರಾಯರ ಮಠಕ್ಕೆ ಹೋದ ವಾರ ಹೋಗೋಕ್ಕಾಗಿರಲಿಲ್ಲ ನನಗೆ. ಹೋಗೋಣ ಅಂತ ಹೊರಟ್ವಿ, ಹಂಗಾಗಿ ಹೋಗೋಕ್ಕಾಗಿರಲಿಲ್ಲ. ಈ ವಾರ ಏಕಾದಶಿ ಬೇರೆ ಇತ್ತಲ್ಲ, ಹಂಗಾಗಿ ವಿಷ್ಣು ದೇವಸ್ಥಾನಕ್ಕೆ ಮತ್ತು ರಾಯರ ಮಠಕ್ಕೆ ಹೋಗೋಣ ಅಂತ ಇವತ್ತು ಹೋಗಿದ್ದು ಬಂದಿದ್ದು. ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಯಾಕೆ ಅಂತಂದರೆ ಮೊನ್ನೆ ನೈಟಿಂದನೂ ನನಗೆ ಹುಷಾರನ್ನೋದಿರಲಿಲ್ಲ. ಹಂಗಾಗಿ ನಿನ್ನೆ ಆದರೂ ಸಹ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡೋದು ಮತ್ತು ದೇವ್ರ ಮನೆ ಕ್ಲೀನ್ ಮಾಡೋದು ಇದನ್ನೆಲ್ಲ ಮಾಡಿದೆ. ಏಕೆ ಅಂತಂದರೆ ರಾಯರಿದ್ದಾರೆ ನನ್ನ ಜೊತೆಯಲ್ಲಿ. ನನಗೆ ಆಗೋದೇ ಇಲ್ಲ ಅನ್ನೋ ಕೆಲಸನೂ ಸಹ ರಾಯರು ನೀನೇ ಮಾಡ್ತೀಯ, ನಿನ್ನ ಕೈಲಿ ಆಗುತ್ತೆ ಅಂತ ನನಗೆ ಆ ಕೆಲಸನ ಮಾಡಿ ತೋರಿಸಿದ್ದಾರೆ. ಶಕ್ತಿ ಕೊಟ್ಟಿದ್ದಾರೆ ನನ್ನ ಕೈ ಕಾಲಿಗೆ. ನನಗೆ ಸುಸ್ತಾಗ್ತಿತ್ತು, ಅಷ್ಟು ಸುಸ್ತು ಅನ್ನೋದಾಗ್ತಿತ್ತು. ಕೈ ಕಾಲಲ್ಲಿ ಶಕ್ತಿನೂ ಸಹ ನನಗಿರಲಿಲ್ಲ, ಅಷ್ಟು ನಿಶಕ್ತಿ ಆಗಿಬಿಟ್ಟಿದ್ದೆ. ಆದ್ರೂ ನಿನ್ನೆ ಅಷ್ಟು ಕೆಲಸ ಮಾಡೋಕ್ಕೆ ನನ್ನ ತಂದೆ ರಾಯರು ನನಗೆ ಶಕ್ತಿ ಕೊಟ್ಟರು. ನನಗೆ ನಾವು ರಾಯರನ್ನ ಬಲವಾಗಿ ನಂಬ್ತು ಅಂತಂದರೆ ನಮ್ಗೆ ಆಗೋದೇ ಇಲ್ಲ, ನನ್ನಿಂದ ಸಾಧ್ಯವಿಲ್ಲ, ನನ್ನಿಂದ ಏನೂ ಮಾಡೋಕ್ಕಾಗೋದಿಲ್ಲ, ನಾನು ನಿಶಕ್ತಿ ಆಗಿಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ರು ಸಹ ರಾಯರು ನೀನು ಮಾಡ್ತೀಯ, ನಿನಗೆ ಬಲ ನಾನು ಕೊಡ್ತೀನಿ ಅಂತ ನಮಗೆ ಈ ಥರ ಎಲ್ಲ ನಮ್ಮ ಕೈಲೇ ಕೆಲಸ ಕಾರ್ಯಗಳನ್ನ ಮಾಡಿಸೋವಂಥದ್ದು. ನಿನ್ನೆ ಬೆಳಗ್ಗೆನೂ ಸಹ ಎದ್ದೊಳಕ್ಕಾಗಲ್ವ ಅಂತ. ಏಕೆಂತಂದರೆ ನಿನ್ನೆ ಫುಲ್ಲು ಇಡೀ ದಿನ ಜ್ವರ ಅಂದರೆ ಜ್ವರ. ಸಂಜೆ ಅದರಲ್ಲೇ ಕೆಲಸಕ್ಕೂ ಸಹ ಹೋಗಿದ್ದೆ. ನಿನ್ನೆ ಸಂಜೆ ಬಂದು ಹಾಸ್ಪಿಟಲ್ಗೂ ಸಹ ಹೋಗಿದ್ದು ಬಂದೆ. ಆದರೂ ಸಹ ಜ್ವರ ಅನ್ನೋದು ಸ್ವಲ್ಪ ಬಿಟ್ಟಿತ್ತು, ಆದರೆ ಸುಸ್ತು ಅನ್ನೋದಾಗ್ತಿತ್ತು. ಕೆಮ್ಮು, ತಲೆಭಾರ, ಈ ಥರ ಮೈಕೈ ನೋವು ಇದೆಲ್ಲ ಇತ್ತು. ಈಗ ನಮ್ಗೆ ಹುಷಾರಿಲ್ಲ ಅಂದರೆ ಒಂದು ಸತಿ ಆಸ್ಪತ್ರೆಗೆ ಹೋಗಿ ಬಂದರೆ ಕಮ್ಮಿ ಆಗೋದಿಲ್ಲ. ಕೆಮ್ಮಂತೂ ಒಂದು ವಾರಗಟ್ಟಲೆ ಇದ್ದೇ ಇರುತ್ತೆ. ಹಂಗಾಗಿ ನನಗಾಗುತ್ತಾ ಆಗಲ್ವ ಇವತ್ತು ಬೆಳಗ್ಗೆ ಎದ್ದೊಳಕ್ಕೆ ಹೆಂಗಪ್ಪ ಮಾಡೋದು? ರಾಯರೇ ನಿಮಗೆ ಪೂಜೆ ಮಾಡಿಸ್ಕೊಳ್ಳೋ ಅಂತ ಇಚ್ಛೆ ಇತ್ತು ಅಂತಂದರೆ ನನಗೆ ಎಚ್ಚರ ಮಾಡಿ, ನನ್ನ ಕೈ ಕಾಲಕ್ಕೆ ಶಕ್ತಿ ಕೊಡಿ. ನನ್ನ ಕೈಲಂತೂ ಆಗೋದಿಲ್ಲ ಅಂದ್ಬಿಟ್ಟು ನಿನ್ನೆ ಹಾಸ್ಪಿಟಲ್ಗೆ ಹೋಗಿ ಬಂದು ಸ್ವಲ್ಪ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಬಿಟ್ಟೆ. ನಾನು 9 ಗಂಟೆಗೆಲ್ಲ ಮಲ್ಕೊಂಬಿಟ್ಟೆ. ಆದರೆ ನಿನ್ನೆ ಅದೆಷ್ಟು ಬೇಗ ನನಗೆ ಎಚ್ಚರ ಆಯಿತು ಅಂತಂದರೆ ನನಗೆ ಈ ಥರ ಎಲ್ಲ ಆಗುತ್ತಾ ಅಂತ ಅನಿಸುತ್ತೆ. ನನಗೆ ಒಂಥರ ಅನಿಸೋಕ್ಕೂ ಸಾಧ್ಯವಾಗೋದಿಲ್ಲ. ಕೆಲವೊಂದು ಸತಿ ರಾಯರಿದ್ದಾರೆ, ನಾನು ರಾಯರು ನಂಬಿದ್ದೀನಿ. ರಾಯರು ಹೇಗಾದರೂ ನನಗೆ ಶಕ್ತಿ ಕೊಡ್ತಾರೆ, ಬೆಳಗ್ಗೆ ಅವರೇ ಎಚ್ಚರ ಮಾಡ್ತಾರೆ ಅಂತಲೂ ಸಹ ನಾನು ಅಂದ್ಕೊಂಡು ನಾನು ಮಲ್ಕೊತು ಅಂತಂದರೆ ಬೆಳಗಿನ ಜಾವ ನಾನು 2:30ಗೆ ನಾನು ಅಲಾರಾಮ್ ಇಟ್ಟಿದ್ದಂಥದ್ದು. ಒಂಥರಲ್ಲಿ 2:30ಗೆ ಅಲಾರಾಮ್ ಕೂಗ್ತು. ಆದರೆ ನನಗೆ ಆ ಕಡೆ ಈ ಕಡೆ ಮಾಡಿ ಎದ್ದೋಳಷ್ಟೊತ್ತಿಗೆ 3 ಗಂಟೆ ಆಯಿತು. 3 ಗಂಟೆಗೆ ಎದ್ದೆ. ನಾನು ಎದ್ದು ಏನು ಕೆಲಸ ಇದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು ಬೇಗ ಪೂಜೆ ಮಾಡಿದೆ. 5 ಗಂಟೆಗೆಲ್ಲ ಪೂಜೆ ಮುಗಿಸಿ ರಾಯರು ಮುಂದೆ ಕೂತ್ಕೊಂಡ್ಬಿಟ್ಟೆ ಒಂದು ಅರ್ಧ ಗಂಟೆ. ನನಗೆ ಇಷ್ಟೆಲ್ಲ ಕೆಲಸ ಮಾಡಿ ರಾಯರ ಮುಂದೆ ಒಂದು ಅರ್ಧ ಗಂಟೆ ಕಣ್ಣು ಮುಚ್ಚಿ ನಾನು ರಾಯರನ್ನ ಪ್ರಾರ್ಥನೆ ಮಾಡ್ತಿದ್ರೆ ನನಗೆ ಸುಸ್ತು ಅನ್ನೋದು ಸಹ ಇರೋದಿಲ್ಲ. ಇಷ್ಟೇ ಏನೇ ಒಂದು ತೊಂದರೆ ಬರ್ತಿದೆ ಅಂದರೂ ಸಹ ರಾಯರು ಇದ್ದಾರೆ ನನ್ನ ಜೊತೆಯಲ್ಲಿ, ನನ್ನ ಮನೆ ದೇವರಿದ್ದಾರೆ, ತಂದೆ ಶ್ರೀಕೃಷ್ಣ ಇದ್ದಾರೆ ಅಂತ ಒಂದು ನಂಬಿಕೆ ನನಗೆ. ನಂಬಿಕೆ ಅಂತ ಅಲ್ಲ, ಬಲ ನನಗೆ ಇದ್ದಾರೆ ನನ್ನ ಜೊತೆ ಯಾರೋ ಅಂತ. ಎಲ್ಲರೂ ಸಹ ರಾಯರನ್ನ ಬಲವಾಗಿ ನಂಬಿರೋ ಅಂಥವ್ರಿಗೆ ಈ ಥರ ಎಲ್ಲ ರಾಯರು ಸೂಚನೆ ಕೊಡ್ತಾರೆ. ನಾವು ಚಿಂತೆ ಮಾಡೋ ಥರ ರಾಯರು ಬಿಡೋದಿಲ್ಲ. ಏಕೆ ಅಂತಂದರೆ ಒಂದೊಂದು ದಿವಸ ಒಂದೊಂದು ಥರ ಕಷ್ಟ ಅಂದು ಬರುತ್ತೆ. ಯಾರ್ಯಾರಿಂದ ಯಾವ್ಯಾವ ಥರ ಕಷ್ಟ ಬರ್ತವೆ ಅಂತಲೂ ಸಹ ನಮ್ಗೆ ಹೇಳೋಕ್ಕಾಗೋದಿಲ್ಲ. ಏಕೆ ಅಂತಂದರೆ ಮನುಷ್ಯರ ಕಡೆಯಿಂದನೇ ಜಾಸ್ತಿ ಕಷ್ಟ ಬರೋವಂಥದ್ದು. ದೇವ್ರುಗಳು ಮನುಷ್ಯರ ಕಡೆಯಿಂದನೇ ಕಷ್ಟ ಬರೋವಂಥದ್ದು. ಕೆಲವು ವಿಷಯಗಳನ್ನ ನಾವು ಪದೇ ಪದೇ ಅದನ್ನೇ ಯೋಚನೆ ಮಾಡ್ತಿದ್ರೆ ನಮ್ಮ ಜೀವನದಲ್ಲಿ ಅದೇ ನಡೆಯೋವಂಥದ್ದು. ಇದೇ ನಡೀತಿದೆ, ಇದೇ ಆಗ್ತಿದೆ, ಈಗ ಆಗುತ್ತೇನೋ ಅಂತ ನಾವು ಸುಮ್ಮನೆ ಬಾಯಲ್ಲಿ ಹೇಳಿದ್ರು ಸಾಕು, ಮನಸ್ಸಲ್ಲಿ ನೆನೆಸ್ಕೊಂಡ್ರು ಸಾಕು, ಅದು ಒಂದಲ್ಲ ಒಂದು ದಿವಸ ನಮ್ಮ ಜೀವನದಲ್ಲಿ ನಡೆಯುತ್ತೆ. ಇದು ನನಗೆ ಸುಮಾರು ಸತಿ ಈ ಥರ ಅನುಭವ ಆಗಿದೆ. ನಾನು ಸುಮಾರು ಸತಿ ಇದನ್ನು ಪರೀಕ್ಷೆನೂ ಸಹ ನಾನು ಮಾಡಿದ್ದೀನಿ. ಏಕೆ ಅಂತಂದರೆ ನಾವು ನಮ್ಮ ಜೀವನದಲ್ಲಿ ಅದು ಇರೋದೇ ಇಲ್ಲ, ಅದು ಆಗ್ತಿರೋದೇ ಇಲ್ಲ. ಆದರೆ ಅದನ್ನೇ ನಾವು ಯೋಚನೆ ಮಾಡ್ತಿದ್ರೆ ಒಂದಲ್ಲ ಒಂದು ದಿವಸ ಅದನ್ನು ನಮ್ಮ ಜೀವನದಲ್ಲಿ ರಾಯರು ಕೊಡ್ತಾರೆ, ನಮ್ಮ ಮನೆ ದೇವರು ಕೊಡ್ತಾರೆ. ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಾವು ಯಾವುದನ್ನು ಅಷ್ಟೇ ಎಷ್ಟು ನಾವು ಮನಸ್ಸಿನಲ್ಲಿ ಯೋಚನೆ ಮಾಡಬೇಕು ಅಷ್ಟು ಯೋಚನೆ ಮಾಡಬೇಕು. ಬೇಡದಿರೋದನ್ನು, ಅದರಿಂದ ನಮ್ಗೆ ಒಳ್ಳೇದಾಗಲ್ಲ ಅನ್ನೋದನ್ನು ಯಾವಾಗಲೂ ಅಷ್ಟೇ ನಾವು ಯೋಚನೆ ಮಾಡಬಾರ್ದು, ಬಾಯಲ್ಲಿ ಅದನ್ನು ಆಡ್ತಾ ಇರಬಾರ್ದು. ಅದೇ ನಮ್ಮ ಜೀವನದಲ್ಲಿ ಕೊಡೋವಂಥದ್ದು. ಈಗ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎರಡೂ ಅಷ್ಟೇ. ನಾವು ಏನನ್ನು ಪ್ರಾರ್ಥನೆ ಮಾಡ್ಕೋತೀವೋ, ಏನನ್ನು ಮನಸ್ಸಿನಲ್ಲೇ ನೆನೆಸ್ಕೋತೀವೋ, ಇಲ್ಲ ಬೇರೆಯವ್ರ ಕೈಲಿ ಹೇಳೋದು, ಈ ಥರ ಆಗಿದೆ, ಈ ಥರ ಮೋಸ ಆಗಿದೆ, ಈ ಥರ ನನಗೆ ಕೆಟ್ಟದಾಗಿದೆ ಅಂತ ಹೇಳ್ಕೊತೀವಲ್ಲ, ಅದು ಸಹ ಒಂದಲ್ಲ ಒಂದು ದಿವಸ ಆಗೇ ಬಿಡುತ್ತೆ.
ಅದಕ್ಕೇ ಅಸ್ತು ದೇವತೆಗಳು ಯಾವಾಗಲೂ ಅಸ್ತು ಅಸ್ತು ಅಂತ ಹೇಳ್ತಿರ್ತವೆ. ಈ ಥರ ಒಳ್ಳೆಯದು ಸಹ ನನ್ನ ಜೀವನದಲ್ಲಿ ಆಗಿದೆ, ಕೆಟ್ಟದ್ದು ಸಹ ನನ್ನ ಜೀವನದಲ್ಲಿ ಆಗಿದೆ. ಕೆಟ್ಟದ್ದು ಯಾಕಾಗಿದೆ ಅಂತ ನಾನು ಕುತ್ಕೊಂಡು ಯೋಚನೆ ಮಾಡಿದಾಗ ಯಾವಾಗಲೋ ಒಂದು ಸತಿ ಯಾರ ಕೈಲೋ ನಾನು ಈ ಮಾತನ್ನು ಹೇಳಿದ್ದೆ ನಾನು. ಹಂಗಾಗಿ ದೇವ್ರು ಅದನ್ನೇ ನೋಡು ನನಗೆ ಕೊಟ್ಟಿದ್ದಾರೆ. ನಾನು ಮಾತಾಡಿ ಎಷ್ಟು ವರ್ಷಗಳು ಸಹ ಆಗೋಗಿದೆ. ಆದರೆ ಇವತ್ತು ನನ್ನ ಜೀವನದಲ್ಲಿ ಆ ಕಷ್ಟನ ಕೊಟ್ಟುಬಿಟ್ರಲ್ಲ, ಆ ದಿನಗಳನ್ನ ನಾನು ನೋಡೋ ಥರ ಮಾಡಿದ್ರಲ್ಲ ಅಂತ ನಾನು ಅರ್ಥ ಮಾಡ್ಕೊಳ್ಳೋಂಥ ಸೂಚನೆಯೂ ಸಹ ಕೊಟ್ಟಿದ್ದಾರೆ. ಎಷ್ಟೋ ವರ್ಷಗಳ ಹಿಂದೆ ಆಡಿರೋ ಮಾತನ್ನು ನಿಜ ಮಾಡಿಬಿಡ್ತಾರೆ. ಅದಕ್ಕೆ ಹೇಳೋದು, ಒಳ್ಳೆ ಮಾತಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆಯದನ್ನೇ ನಾವು ಮಾಡ್ತಾ ಹೋಗಬೇಕು. ಕೆಟ್ಟದ್ದನ್ನು ಕೆಟ್ಟವ್ರಿಗೆ ಬಿಟ್ಬಿಡಬೇಕು. ಕೆಟ್ಟದ್ದು ಕಾಯೋದಕ್ಕೆ ಅಂತಲೇ ಕೆಟ್ಟ ದೇವ್ರುಗಳಿರ್ತವೆ, ಕೆಟ್ಟವ್ರನ್ನ ಕಾಡೋದಕ್ಕೆ ಅಂತಾರೆ, ಅಂಥವ್ರಿಗೆ ಬಿಟ್ಬಿಡಬೇಕು. ಒಳ್ಳೆಯ ಯೋಚನೆ, ಒಳ್ಳೆಯ ಕೆಲಸ ಅಷ್ಟೇ ನಮ್ಮ ಉದ್ದೇಶ ಆಗಿರಬೇಕು. ಯಾರೋ ಏನೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಅವ್ರ ಜೊತೆಗೆ ಸೇರಿಕೊಂಡು ಮಾಡೋದಕ್ಕೆ ಹೋಗಬಾರ್ದು. ಅದರಿಂದ ನಮ್ಗೆ ಒಳ್ಳೆಯದಾಗುತ್ತೆ ಅನ್ನೋದಾಯ್ತಂತಂದ್ರೆ ಮಾತ್ರ ನಾವು ಮಾಡಬೇಕು. ಏಕೆ ಅಂತಂದರೆ ನಾವು ಒಬ್ಬರೇ ಅಲ್ಲ ಕಷ್ಟ ಅನುಭವಿಸೋದಕ್ಕೆ. ನಮ್ಮ ಮನೆಯಲ್ಲಿ ನಮ್ಮನ್ನು ನಂಬ್ಕೊಂಡು 4 ಜನ ಇರ್ತಾರೆ, ಅವರು ಸಹ ಕಷ್ಟ ಅನುಭವಿಸ್ತಾರೆ. ಏಕೆ ಅಂತಂದರೆ ಇದೆಲ್ಲ ಕೆಲವ್ರಿಗೆ ಅನುಭವ ಆಗಿರುತ್ತೆ, ನಮಗೂ ಸಹ ಅನುಭವ ಈ ಥರ ಎಲ್ಲ ಆಗೇ ಐತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋಂಥದ್ದು, ಯಾವ ವಿಷಯ ಮಾತಾಡಬೇಕು, ಯಾವ ಕೆಲಸ ಮಾಡಬೇಕು ಅದನ್ನು ಮಾತ್ರ ನಾವು ಮಾಡ್ತಾ ಹೋಗಬೇಕು. ನಾವು ಮಾಡೋ ಕೆಲಸದಲ್ಲಿ ಭಗವಂತ ಇರ್ತಾನೆ, ರಾಯರು ಇರ್ತಾರೆ, ನಮ್ಮನೆ ದೇವ್ರುಗಳು ಇರ್ತವೆ. ಹಂಗಾಗಿ ಎಲ್ಲವನ್ನೂ ಸಹ ನೋಡ್ಕೋತವೆ. ನಮಗೇನು ಕೊಡಬೇಕು ಅದನ್ನು ದೇವ್ರುಗಳು ಕೊಡ್ತಾರೆ. ಏನು ಕೊಡಬಾರ್ದು, ನಮ್ಗೆ ಅದರಿಂದ ಏನು ಕೆಟ್ಟದಾಗುತ್ತೆ, ನಮ್ಗೆ ಆ ಕೆಲಸ ಮಾಡೋದ್ರಿಂದ ಎಷ್ಟು ಕೆಟ್ಟದಾಗುತ್ತೆ, ಎಷ್ಟು ಲಾಸ್ ಆಗುತ್ತೆ ಅನ್ನೋದು ದೇವ್ರುಗಳಿಗೆ ಗೊತ್ತಿರುತ್ತಲ್ಲ. ಹಂಗಾಗಿ ಅದನ್ನು ನಮಗೆ ಕೊಡೋದಿಲ್ಲ ನಾವು. ಏಕೆಂತಂದರೆ ನಾವು ಒಳ್ಳೆ ದಾರಿನಲ್ಲಿ ಇದ್ದು ಒಳ್ಳೆ ಕೆಲಸ ಒಳ್ಳೆ ಯೋಚನೆ ಮಾಡ್ತಿದ್ರೆ ಇದನ್ನು ದೇವ್ರುಗಳೇ ನಮ್ಮ ಜೀವನದಲ್ಲಿ ನಿರ್ಧಾರ ಅನ್ನೋದನ್ನು ಮಾಡ್ತಾರೆ. ನಾವು ನಿರ್ಧಾರ ಮಾಡೋದಿಲ್ಲ ನಮ್ಮ ಜೀವನನ. ಭಗವಂತ ನಮಗೆ ನಿರ್ಧಾರ ಮೇಲೆ ನಮಗೆ ಜೀವನ ಕೊಡೋ ಅಂಥದ್ದು. ಏನೇ ಒಂದು ಘಟನೆ ನಡೆದ್ರೂ ಸಹ, ಏನೇ ಒಂದು ಒಳ್ಳೆಯದು ಕೆಟ್ಟದ್ದು ಆದರೂ ಸಹ ಅದೆಲ್ಲ ಭಗವಂತನ ಪ್ರಸಾದ. ನಾವೇನೋ ಒಂದು ಕೆಲಸ ಮಾಡೋಕ್ಕೆ ದೇವ್ರುಗಳು ನಮಗೆ ಶಕ್ತಿ ಕೊಡ್ತಾನೆ, ಒಂದು ದಾರಿ ತೋರಿಸ್ತಾನೆ. ಅದರಿಂದ ನಮ್ಗೆ ಒಳ್ಳೇದಾಗಬೇಕಾ ಇಲ್ಲ ಕೆಟ್ಟದಾಗಬೇಕಾ ಅನ್ನೋದು ಸಹ ಭಗವಂತನ ಇಚ್ಛೆ ಆಗಿರುತ್ತೆ. ನಾನು ದುಡ್ದೆ, ನಾನು ಮಾಡಿದೆ, ನಾನು ಸಂಪಾದನೆ ಮಾಡಿದ್ದಕ್ಕೆ ನಾನು ಮೇಲೆ ಬಂದಿದ್ದು ಅಂತ ಅನ್ನೋ ಮಾತು ತಪ್ಪದು. ಏಕೆಂತಂದರೆ ದೇವ್ರ ಅನುಗ್ರಹ ಇಲ್ದಿರ ನಾವೇನು ಮಾಡೋಕ್ಕಾಗೋದಿಲ್ಲ. ಈಗ 3 ದಿವಸದಿಂದ ನನಗೆ ಇಷ್ಟೊಂದು ಹುಷಾರಿಲ್ಲದೆ ಇರುವಾಗಲೂ ಸಹ ಇಷ್ಟು ಕೆಲಸ ನಾನು ಮಾಡ್ತಾಯಿದ್ದೀನಿ. ಹೊರಗಡೆ ಕೆಲ್ಸಕ್ಕೆ ಹೋಗಿ ಬಂದಿದ್ದು ಮನೆಯಲ್ಲೂ ಮಾಡ್ತಿದ್ದೆ ಅಂತಂದರೆ ದೇವರು ಶಕ್ತಿ ಕೊಟ್ಟಿದ್ದಾರೆ ಅಂತಲೇ. ಅಯ್ಯೋ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ದೇವರೇನು ಮಾಡಿದ್ದಾನೆ, ನಾನು ಹುಷಾರಿಲ್ಲ ಅಂದರೂ ಸಹ ನಾನು ಓದ್ನಲ್ಲ ಅಂತ ನಾವು ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು. ಎಲ್ಲದಕ್ಕೂ ಭಗವಂತ ಇದ್ದಾನೆ. ಹಾಗಾಗಿ ನಾನು ಮನೆಯಲ್ಲಿ ಇವತ್ತು ಬೇಗ ಪೂಜೆ ಮುಗಿಸಿ ರಾಯರ ಮಠಕ್ಕೆ ಹೋಗಿದ್ದು ಬಂದೆ. ಸಂಜೆ ವಿಷ್ಣು ದೇವಸ್ಥಾನಕ್ಕೆ ಹೋಗೋಣ ಅಂತ. ಏಕೆಂತಂದರೆ ಮಕ್ಕಳೆಲ್ಲ ಬರ್ತಾರಲ್ಲ, ಬೆಳಿಗ್ಗೆ ಅಷ್ಟೊತ್ತಿಗೆ ವಿಷ್ಣು ದೇವಸ್ಥಾನ ತೆಗೆದಿರೋದಿಲ್ಲ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಹಾಗಾಗಿ ಸಂಜೆ ಹೋಗೋಣ ಅಂತ ಅಂದ್ಕೊಂಡೆ. ಇವತ್ತು ನಾನು ಕೆಲಸಕ್ಕೆ ಹೋಗಿರಲಿಲ್ಲ, ಏಕೆಂತಂದರೆ ತುಂಬ ಹುಷಾರಿರಲಿಲ್ವಲ್ಲ. ಹಂಗಾಗಿ ಇವಾಗ ಒಂದು ಸತಿ ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಇವತ್ತು ಸಹ ನಾನು ಕೆಲಸಕ್ಕೆ ಹೋಗಿಲ್ಲ. ಏನೇ ಒಂದು ನಮ್ಮ ಜೀವನದಲ್ಲಿ ನಡೆದ್ರು ನಮ್ಮ ಜೊತೆ ರಾಯರಿದ್ದಾರೆ, ನನ್ನ ಮನೆ ದೇವರಿದ್ದಾರೆ. 3 ದಿವಸದಿಂದ ನಾನು ಇಷ್ಟು ನನ್ನ ಕೈಲಿ ಇರಲಿಲ್ಲ. ನನಗೆ ಅಷ್ಟು ಸುಸ್ತನ್ನೋದಾಗ್ತಿತ್ತು. ನಾನು ಇಷ್ಟು ಕೆಲಸ ಮಾಡೋ ಥರ ದೇವ್ರ ಶಕ್ತಿ ಕೊಟ್ಟಿದ್ದಾರಲ್ಲ, ಎಲ್ಲದರಲ್ಲೂ ಒಂದು ಕೆಲಸ ಕಾರ್ಯದಲ್ಲಿ ಅಂತಲ್ಲ, ನಮ್ಮ ಜೀವನದಲ್ಲಿ ದೇವರೇ ಈ ಥರ ಆಗ್ತಿದೆಯಪ್ಪ, ಏನು ಮಾಡೋದು ಅಂತಂದು ಸಾಕು. ನನಗೇನಾದರೂ ಒಂದು ಒಳ್ಳೆ ಕಡೆಯಿಂದ ಸೂಚನೆ ಕೊಡ್ತಾನೆ ನನ್ನ ತಂದೆ ರಾಯರು. ನಾನಿದ್ದೀನಿ, ನೀನು ಹೆದ್ರು ಬೇಡ ಅಂತ ಎಲ್ಲ ರೀತಿಯಲ್ಲೂ ನನಗೆ ಒಳ್ಳೇದನ್ನೋದು ಮಾಡ್ತಿದ್ದಾರೆ. 100 ಭಾಗದಷ್ಟು ನನಗೆ ಒಳ್ಳೇದು ಮಾಡಿಲ್ಲ ಅಂದರು, ಅದರಲ್ಲಿ 50-60 ಭಾಗದಷ್ಟು ನನಗೆ ಒಳ್ಳೇದು ಮಾಡ್ತಾನೇ ಇದ್ದಾರೆ, ಮಾಡಿದ್ದಾರೆ. ಇಷ್ಟು ಸಾಕಲ್ವ ನಮ್ಮ ಜೀವನಕ್ಕೆ. ನಾನು ಅದನ್ನೇ ಕೆಲವೊಂದು ಟೈಮಲ್ಲಿ ಯೋಚನೆ ಮಾಡ್ತೀನಿ. ಕೆಟ್ಟದ್ದು ಆಗ್ತಿದೆ ಅಂತಂದಾಗ ಯಾವಾಗಲೂ ಅದನ್ನು ನಾವು ಯೋಚನೆ ಮಾಡಿರ್ತೀವಿ, ಇಲ್ಲ ನಾವು ಯಾರಿಗೋ ಏನೋ ಮೋಸ ಮಾಡಿರ್ತೀವಿ, ಅದ್ರ ಫಲ ಒಂದಲ್ಲ ಒಂದು ದಿವಸ ನಮಗೆ ಹೊಡೆಯುತ್ತೆ. ಆದರೆ ಕೆಲವರು ದಿನ ಕ್ಷಣದಲ್ಲೂ ಬೇರೆಯವ್ರಿಗೆ ಕಷ್ಟನೇ ಕೊಡ್ತಿದ್ದಾರೆ, ಕೆಟ್ಟದನ್ನೇ ಮಾತಾಡ್ತಿರ್ತಾರೆ, ಬೇರೆಯವ್ರ ಹೊಟ್ಟೆ ಮೇಲೆ ಹೊಡಿತಾರೆ, ಬೇರೆಯವ್ರಿಗೆ ತಿನ್ನೋ ಅನ್ನ ಕಿತ್ಕೊಂಡು ತಿಂತಾರೆ. ಈ ಥರ ಎಲ್ಲ ಮಾಡ್ತಾರಲ್ಲ, ಅವ್ರಿಗೆ ನೀನು ಎಷ್ಟು ಕಷ್ಟ ಕೊಡ್ಬೋದು. ನಾವು ಒಂದು ಮಾತಾಡೋದ್ರಿಂದ, ಒಂದು ಕೆಟ್ಟ ಕೆಲಸ ಮಾಡೋದ್ರಿಂದ ನಮಗೆ ಒಂದಲ್ಲ ಒಂದು ದಿವಸ ನೀನು ಕಷ್ಟ ಅನ್ನೋದು ಕೊಡ್ತೀಯ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು. ಆದರೆ ಕೆಲವರು ಪ್ರತಿದಿನ ಪ್ರತಿ ಕ್ಷಣ ಕೆಟ್ಟದನ್ನೇ ಮಾತಾಡ್ತಾರೆ, ಕೆಟ್ಟ ಕೆಲಸನೇ ಮಾಡ್ತಿರ್ತಾರೆ.
ಬೇರೆಯವರು ಕೆಟ್ಟದಾಗಲಿ ಅಂತಲೇ ಯೋಚನೆ ಮಾಡ್ತಿರ್ತಾರಲ್ಲ, ನೀನು ಅವ್ರಿಗೆ ಯಾವ ಥರ ಕಷ್ಟ ಕೊಡ್ತೀಯ ರಾಯರೇ? ಯಾಕೆ ಈ ಥರ ಅಂಥವ್ರನ್ನ ಚೆನ್ನಾಗೇ ಇಟ್ಟಿದ್ದೀಯ ನೀನು. ಯಾಕೆಂದರೆ ಕಷ್ಟ ಕೊಡೋರಿಗೆ ಕೆಟ್ಟವ್ರನ್ನ ಚೆನ್ನಾಗೇ ಇಟ್ಟಿದ್ಯಾ, ಆದರೆ ಒಳ್ಳೆಯವ್ರನ್ನೇ ಯಾಕೆ ನೀನು ಆಯ್ಕೊಂಡು ನೀನು ಪರೀಕ್ಷೆ ಮಾಡ್ತಾಯಿದ್ಯಾ? ಆರಿಸಿ ಪರೀಕ್ಷೆ ಮಾಡ್ತಾ ಇದೆಯಲ್ಲ ತಂದೆ. ಬೇಡಪ್ಪ, ನೋಡು, ಯಾರು ತಪ್ಪು ಮಾಡ್ತಾರೋ ತಕ್ಷಣ ನೀನು ಶಿಕ್ಷೆ ಕೊಟ್ಟರೆ ತಿರ್ಗಾ ನೆಕ್ಸ್ಟ್ ಅವರು ಬೇರೆಯವ್ರಿಗೆ ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ. ಅವರು ಬೇರೆಯವ್ರ ಮೇಲೇ ಇವರು ಪ್ರಯೋಗ ಮಾಡೋದು, ಇವ್ರ ಮೇಲೆ ಇವ್ರ ಮನೆ ಜನ ಮೇಲೆ ಇವ್ರು ಪ್ರಯೋಗ ಮಾಡ್ಕೊಳ್ಳೋದಿಲ್ಲ. ನಾನು ಕೆಟ್ಟದ್ದು ಮಾಡಿದ್ರೆ ಇವ್ರು ಕೆಟ್ಟದಾಗುತ್ತೆ ಅಂತ ಬೇರೆಯವ್ರ ಮೇಲೆ ಪ್ರಯೋಗ ಮಾಡೋಕ್ಕೆ ಹೋಗ್ತಾರಲ್ಲ, ಅಂಥವ್ರಿಗೆ ನೀವೇಂತಕ್ಕೆ ಶಿಕ್ಷೆ ಕೊಡೋಲ್ಲ ಅಂತ ನನ್ನ ತಂದೆ ಶ್ರೀ ಕೃಷ್ಣನ ಹತ್ರ ಕೂತ್ಕೊಂಡು ಕೇಳ್ಕೊತೀನಿ. ಆದರೆ ಅವ್ರಿಗೆ ಶಿಕ್ಷೆ ಕೊಡ್ತಿರ್ತಾರೆ, ಅವರು ಬಾಯಿ ಬಿಟ್ಟು ಹೇಳ್ಕೊಳ್ಳೋದಿಲ್ಲ. ಅವ್ರ ನೋವನ್ನಾಗಲಿ ಕಣ್ಣೀರಾಗಲಿ ಕಷ್ಟನಾಗಲಿ ಹೇಳ್ಕೊಳ್ಳೋದಿಲ್ಲ. ಏನೋ ಸ್ವಲ್ಪ ಅವ್ರಿಗೆ ಒಳ್ಳೇದಾಯಿತು ಅಂದರೂ ಮಾತ್ರ ಅದನ್ನು ಮಾತ್ರ ಹೇಳ್ಕೊತಾರೆ, ಕೆಟ್ಟದ್ದನ್ನು ಯಾವತ್ತೂ ಹೇಳ್ಕೊಳ್ಳೋದಿಲ್ಲ. ಅಂಥವ್ರ ಮನೆ ಪರಿಸ್ಥಿತಿ ಚಿಂದಿ ಚಿತ್ರಾನ್ನ ಆಗಿಬಿಟ್ಟಿರುತ್ತೆ, ಹೇಳ್ಕೊಳಕ್ಕಾಗೋದಿಲ್ಲ. ಅವ್ರಿಗೆ ಪ್ರತಿ ಕ್ಷಣವೂ ಅವ್ರ ಮನೆಯಲ್ಲಿ ಇರೋಕ್ಕಾಗೋದಿಲ್ಲ, ಉಸಿರಾಡೋಕ್ಕಾಗ್ತಿರೋದಿಲ್ಲ. ಆ ಥರ ಜೀವನ ಅನ್ನೋದಿರುತ್ತೆ. ಆದರೆ ಮನೆ ಬಿಟ್ಟು ಹೊರಗಡೆ ಬಂದಾಗ ಜನಗಳ್ನ ಯಾಕೆ ಈ ಥರ ನೋಡ್ತಾರೆ, ಯಾಕೆ ಈ ಥರ ಅವ್ರು ಕೊಡೋ ಕಷ್ಟನ ಬೇರೆಯವ್ರ ಮೇಲೆ ಯಾಕೆ ಪ್ರಯೋಗ ಮಾಡ್ತಾರೆ ಅಂತ ನನಗದೊಂದು ಅರ್ಥ ಆಗೋದಿಲ್ಲ. ಇವತ್ತು ನಾವು ತಪ್ಪು ಮಾಡಿದ್ರೆ ನಾಳೆ ನಮಗೆ ಕಷ್ಟ ಕೊಡ್ತಾರೆ, ತಿರುಗಿಸಿ ಹೊಡಿತಾರೆ ಅಂತ ಹೇಳ್ತೀವಲ್ಲ, ಆ ಥರ ಅವ್ರಿಗೂ ಕೊಟ್ಬಿಡ್ಬೇಕು. ಇವತ್ತು ಅವ್ರು ತಪ್ಪು ಮಾಡಿದ್ರೆ ನಾಳೆ ಕಷ್ಟ ಕೊಟ್ಟರೆ, ಹೌದು ನಾನು ನೆನ್ನೆ ಅವ್ರಿಗೆ ಕಷ್ಟ ಕೊಟ್ಟಿದ್ದೆ, ಅವ್ರಿಗೆ ಇಲ್ಲದ್ದು ಸಲ್ಲೋದು ಹೇಳಿ ಅವ್ರ ಹೊಟ್ಟೆ ಮೇಲೆ ನಾನು ಹೊಡೆದಿದ್ದೆ. ಆದರೆ ಇವತ್ತು ನನಗೆ ಕಷ್ಟ ಕೊಟ್ಟಿದ್ದಾನೆ ದೇವರು, ತಿರ್ಗಾ ನಾನು ನಾಳೆ ಆ ತಪ್ಪು ಮಾಡಬಾರ್ದು. ನಾನು ಆ ತಪ್ಪು ಮಾಡಿದ್ರೆ ತಿರ್ಗಾ ನಂಗೆ ಲೈಫ್ ಲಾಂಗ್ ಜೀವನ ಪೂರ್ತಿ ದೇವ್ರು ಕಷ್ಟನೇ ಕೊಟ್ಬಿಡ್ತಾರೇನೋ ಅಂತ ಅವ್ರು ಯೋಚನೆ ಮಾಡಬೇಕು. ಅವರು ಬೇರೆಯವ್ರಿಗೆ ಕೆಟ್ಟದ್ದು ಮಾಡೋದಕ್ಕೆ ಮುಂಚೆ ಅವ್ರು ಒಂದು ಸತಿ ಯೋಚನೆ ಮಾಡಿಬಿಟ್ರೆ ಯಾರಿಗ್ಯಾರು ಕಷ್ಟ ಕೊಡೋದಿಲ್ಲ. ಯಾಕೆಂತಂದರೆ ಎಲ್ಲರೂ ಕಷ್ಟಪಡೋ ಅಂಥವ್ರೆ, ಯಾರು ಹುಡ್ತಾನೆ ಶ್ರೀಮಂತರಾಗಿರೋದಿಲ್ಲ. ಹಂಗಾಗಿ ದೇವ್ರು ಕಷ್ಟ ಕೊಡ್ತಾನೆ ಅಂತಂದರೆ ಅದೊಂಥರ ನಾವು ಮಾಡಿದ ಪಾಪ ಕರ್ಮಕ್ಕೆ ಕಷ್ಟ ಕೊಡ್ತಿರ್ತಾನೆ ಅಂತ ಅಂದ್ಕೋಬೋದು. ಆದರೆ ಜನಗಳು ಬೇಕು ಅಂತಲೇ ಕಷ್ಟ ಕೊಡ್ತಾರಲ್ಲ, ಅಂಥವ್ರು ಮಾತ್ರ ತಂದೆ ಶ್ರೀಕೃಷ್ಣ ಪರಮಾತ್ಮ ಅಂತೂ ಖಂಡಿತ ಕ್ಷಮಿಸೋದಿಲ್ಲ. ಯಾರೇ ಬಿಟ್ಟರು, ರಾಯರು ಬಿಟ್ಟರು, ನಮ್ಮನೆ ದೇವ್ರುಗಳು ಬಿಟ್ಟರು, ಶ್ರೀಕೃಷ್ಣನ ನಂಬಿರ್ತೀವಲ್ಲ, ಹಂಗಾಗಿ ಅವರು ಬಿಡೋದಿಲ್ಲ. ಅವ್ರಿಗೆ ತಕ್ಕ ಉತ್ತರ ಅನ್ನೋದು ಕೊಟ್ಟೇ ಕೊಡ್ತಾರೆ, ತಕ್ಕ ಶಿಕ್ಷೆ ಅನ್ನೋದು ಸಹ ಕೊಟ್ಟೇ ಕೊಡ್ತಾರೆ. ನಾವು ಒಳ್ಳೆ ದಾರಿನಲ್ಲಿ ಹೋದರೆ ನಮಗೆ ಒಳ್ಳೆಯದಾಗುತ್ತೆ. ಕೆಟ್ಟ ದಾರಿನಲ್ಲಿ ಬೇರೆಯವ್ರು ಕೆಟ್ಟದ್ದು ಮಾಡ್ತು ಅಂತಂದರೆ ಬೇರೆಯವ್ರನ್ನ ಆಡ್ಕೊಳ್ಳೋದು, ನಗೋದು, ಒಂಥರ ಕೀಳಾಗಿ ನೋಡೋದು. ನಮ್ಮನ್ನೇನು ಕುಬೇರನಾಗೆ ಉಡ್ಸಿರ್ತಾರ ದೇವರು? ಇಲ್ಲ. ನಾವು ಭಿಕ್ಷುಕ್ರೆ, ನಾವು ಹೊರಗಡೆ ಹೋಗಿ ಕೆಲಸ ಮಾಡಿದ್ರೇ ಅರ್ಕಾಸ್ ಮುರ್ಕಾಸ್ ಸಂಪಾದನೆ ಮಾಡೋ ಅಂಥದ್ದು. ಅದನ್ನು ಮರ್ತೇ ಬಿಡ್ತಾರೆ. ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡಿ ಕೈ ಚಾಚಿ ದುಡ್ಡು ಇಸ್ಕೊಳ್ಳೋದನ್ನು ಮರ್ತೇ ಬಿಡ್ತಾರೆ. ಕುಬೇರೊಂದು ರೀತಿಯಲ್ಲೇ ಮಾತಾಡ್ತಾರೆ, ನನಗೇನು ಕಮ್ಮಿ, ನಾನು ಯಾರು ಕಮ್ಮಿ, ನಾನು ಎಲ್ಲದಕ್ಕೂ ಮೇಲು, ನಾನು ಎಲ್ಲ ಕೊಂಡ್ಕೊಬಲ್ಲೆ ಅಂತ ಮಾತಾಡ್ತಾರೆ. ಅಂಥವ್ರು ಯಾವ ಥರ ಶಿಕ್ಷೆ ಕೊಡ್ತಾನೆ ದೇವರು ಅಂತಂದರೆ, ಅವ್ರಿಗೆ ಒಂದು ತುತ್ತು ಅನ್ನ ತಿನ್ನೋದಕ್ಕೂ ಶಕ್ತಿ ಕೊಡೋದಿಲ್ಲ. ಕಾಯಿಲೆ ಅನ್ನೋದು ಕೊಡ್ತಾನೆ ದೇವ್ರುಗಳು. ಏಕೆಂತಂದರೆ ನಾನು ದುಡ್ಕೊಂಡು ತಿಂತೀನಿ ಅಂತಂದರೂ ಆರೋಗ್ಯ ಕೊಡೋದಿಲ್ಲ. ಭಿಕ್ಷೆ ಬೇಳೆ ತಿನ್ನೋಣ ಅಂತಂದರೂ ಅವ್ರ ಕೈ ಕಾಲಿಗೆ ಶಕ್ತಿ ಕೊಡೋದಿಲ್ಲ. ಈ ಥರ ಮಾಡಿಬಿಡ್ತಾರೆ. ನಾನು ನಂದು ಅಂತ ಮೆರೆದವರೆಲ್ಲ ಯಾವ್ಯಾವ ಥರ ನೆಲ ಕಚ್ಚಿಬಿಟ್ಟಿದ್ದಾರೆ ಅಂತಂದರೆ ನಮಗೆ ಉದಾಹರಣೆಗೆ ಕೊಡೋಕ್ಕಾಗೋದಿಲ್ಲ. ಎಷ್ಟು ಜನ ಅನ್ನೋದು ಇರ್ತಾರೆ ಅಲ್ವಾ, ನಾವು ಕಣ್ಣಲ್ಲೂ ಸಹ ನೋಡಿರ್ತೀವಿ. ಹಂಗಾಗಿ ಅಂಥವ್ರನ್ನ ಉದಾಹರಣೆಯಾಗಿ ತಗೋಬೇಕು. ನಾವು ಜೀವನದಲ್ಲಿ ಅಂಥವ್ರ ಉದಾಹರಣೆಯಾಗಿ ತಗೋಬೇಕು. ಅವರಿದ್ದಾಗ ಯಾವ ಥರ ಮೆರೆದ್ರು, ಇಲ್ಲದೇ ಇದ್ದಾಗ ಯಾವ ಥರ ಅವರು ಇದ್ದಾರೆ ಅಂತ ಇಷ್ಟನ್ನ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಬೇರೆಯವ್ರಿಗೆ ಕಷ್ಟ ಕೊಡೋದು, ಬೇರೆಯವ್ರು ತಿನ್ನೋ ಅನ್ನ ಕಿತ್ಕೊಂಡು ತಿನ್ನೋದು, ಬೇರೆಯವ್ರಿಗೆ ಮೋಸ ಮಾಡೋದು. ಇವತ್ತೇನೋ ನಮ್ಮ ಹತ್ರ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಹಣ ಕಾಸು ಮನೆ ಮಠ ಎಲ್ಲವೂ ಚೆನ್ನಾಗಿದೆ ಅಂತಂದ್ಬಿಟ್ಟು ನಾವು ಕೇಡು ಬಯಸೋದು, ಬೇರೆಯವ್ರನ್ನ ನಮಗಿನ್ನ ಕೆಳಗಿರೋರನ್ನ ಕೇಡು ಬಯಸೋದು, ಈ ಥರ ಮಾಡೋದಕ್ಕೆ ಯಾವತ್ತೂ ಅಷ್ಟೇ ನಾವು ಹೋಗೋದಕ್ಕೆ ಹೋಗ್ಬಾರ್ದು. ನಾವು ಕೆಳಗಿರೋ ಅಂಥವ್ರನ್ನೇ ನಮ್ಮ ಒಳ್ಳೆತನದಿಂದ ಭಗವಂತ ನಮ್ಮನ್ನ ಮೇಲೆ ತಂದಿದ್ದಾನೇನು, ನಾವು ಅದೇ ಸ್ಥಾನದಲ್ಲಿ ಇದ್ವಲ್ಲ ಅಂತಂದ್ಬಿಟ್ಟು ನಾವು ಒಂದು ಸತಿ ಯೋಚನೆ ಮಾಡಬೇಕು. ದೇವರೇನೋ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ನಾವು ಅಹಂಕಾರ ತೋರ್ಸೋಕ್ಕಾಗಲಿ ಇದನ್ನೆಲ್ಲ ಮಾಡೋದಕ್ಕೆ ಹೋಗ್ಬಾರ್ದು. ಜನದ ಮೇಲೆ ಪ್ರಯೋಗ ಮಾಡೋದಕ್ಕೆ ಹೋಗ್ಬಾರ್ದು. ದೇವ್ರುಗಳು ನಮ್ಮ ಮೇಲೆ ಪ್ರಯೋಗ ಮಾಡ್ತಾನೆ. ನಾವು ಜನದ ಮೇಲೆ ಪ್ರಯೋಗ ಮಾಡೋಕ್ಕೆ ಹೋದರೆ ದೇವ್ರುಗಳು ನಮ್ಮ ಮೇಲೆ ಮಾಡಿಬಿಡ್ತವೆ. ಆವಾಗ ಯಾವ್ಯಾವ ಥರ ಕಷ್ಟ ಅಂದರೆ ಕೆಲವರು ಹೇಳ್ತಾರೆ, ಹಿಂದಿಂದನೇ ಕಷ್ಟ ಅನ್ನೋದು ಕೊಡ್ತಿದ್ದಾನೆ ದೇವರು. ಒಂದಾದರೆ ಹೇಗೋ ಅನುಭವಿಸ್ಬೋದು, ಹೆಜ್ಜೆಜ್ಜೆಗೂ ಹಿಂದಿಂದನೇ ಕಷ್ಟ ಅನ್ನೋದು ಬರ್ತಿದ್ರೆ ಹೇಗೆ ತಡ್ಕೊಳ್ಳೋದು? ನಾನು ಮನುಷ್ಯ ಅಲ್ವಾ, ನಾನೇನು ಕಲ್ಲು ಬಂಡೆನಾ ಅಂತ ಕೆಲವ್ರು ಹೇಳ್ತಾರಲ್ಲ, ಆ ರೀತಿ ಕಷ್ಟನ ಹಿಂದಿಂದನೇ
ಕೊಡೋವಂಥದ್ದು ಮನುಷ್ಯರುಗಳಿಗೆ. ಅಂದರೆ ಕೆಟ್ಟದ್ದು ಮಾಡೋ ಅಂಥವ್ರಿಗೆ. ಒಳ್ಳೇದು ಮಾಡೋರ ಜೊತೆಲಿ ಭಗವಂತ ಇರ್ತಾನೆ. ಅವರು ಜನ ಕೆಟ್ಟದ್ದು ಮಾಡೋದು ತಾತ್ಕಾಲಿಕ. ಆದರೆ ಭಗವಂತ ಅನುಗ್ರಹ ಮಾಡ್ತಾನಲ್ಲ, ಭಗವಂತ ಕೆಟ್ಟದ್ದು ಮಾಡ್ತಾನಲ್ಲ ಬೇರೆಯವ್ರಿಗೆ, ಅದು ಶಾಶ್ವತ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.